ಹರೇ ಶ್ರೀನಿವಾಸ. ಈ ದಿವಸ ನಾನು ದೀಪಾವಳಿಯಲ್ಲಿ ಮೊದಲ ದಿನ ಅಂದರೆ ತ್ರಯೋದಶಿಯ ದಿನ ನೀರು ತುಂಬ ಹಬ್ಬದ ಪೂಜೆ ಮಾಡುವುದನ್ನು ಹೇಳ್ತಾ ಇದ್ದೇನೆ. ದೀಪಾವಳಿ ಅಂದರೆ ದೀಪಗಳ ಹಾಗೂ ಹಬ್ಬಗಳ ಸಾಲು. ಧನತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ, ಲಕ್ಷ್ಮೀ ಪೂಜೆ, ಬಲಿ ಪ್ರತಿಪದೆ, ಯಮದ್ವಿತೀಯ, ಭಗಿನಿ ತೃತೀಯ, ಹೀಗೆ ಸಾಲು ಸಾಲು ಹಬ್ಬಗಳೇ. ಇದರ ಮೊದಲನೇ ದಿನವಾದ ತ್ರಯೋದಶಿ ಸಾಯಂಕಾಲ ಜಲಪೂರ್ಣೋತ್ಸವ ಅಂದರೆ ನೀರು ತುಂಬುವ ಹಬ್ಬ. ಮೊದಲೆಲ್ಲ ಬಚ್ಚಲ ಮನೆಯಲ್ಲಿ ಕಟ್ಟಿಗೆ ಒಲೆ, ಅದರ ಮೇಲೆ ಹಂಡೆ ಇರುತ್ತಿದ್ದವು. ಆಗ ಇಡೀ ಬಚ್ಚಲ ಮನೆ ಸಾರಿಸಿ ಸುಣ್ಣ ಬಣ್ಣದಿಂದ ಅಲಂಕರಿಸಿ ಒಲೆ ಹಂಡೆ ಪೂಜೆ ಮಾಡುತ್ತಾ ಇದ್ದರು. ಮಡಿಯಿಂದ ಗೌಲಿ ಮಾಡಿ ಪಾಯಸವನ್ನೂ ಮಾಡುತ್ತಾ ಇದ್ದರು. ಈಗ ಅದಾವುದು ಶಕ್ಯವಿಲ್ಲ. ಆದ ಕಾರಣ ದೇವರ ಸಮೀಪ ನೆಲ ಸಾರಿಸಿ ರಂಗವಲ್ಲಿ ಮಣೆ ಹಾಕಿ ಅದರ ಮೇಲೆ ತಾಮ್ರದ ಕೊಡ ಅಥವಾ ತಂಬಿಗೆ ಇಟ್ಟು ಪೂಜೆ ಮಾಡಬೇಕು. ಸ್ಟೀಲ್ ಪಾತ್ರೆ ಉಪಯೋಗಿಸಬಾರದು. ಕೊಡವನ್ನು ಸ್ವಚ್ಛವಾಗಿ ತಿಕ್ಕಿ ಅದಕ್ಕೆ ಸುಣ್ಣ, ಕೆಂಪು ಮಣ್ಣು ಅಥವಾ ಕುಂಕುಮದಿಂದ ಅಲಂಕರಿಸಿ ನೀರು ತುಂಬಿ ಅದರಲ್ಲಿ ಗಂಗೆ ಸಹಿತ ವರುಣದೇವರನ್ನು ಚಿಂತನೆ ಮಾಡಬೇಕು. ಈ ಪೂಜೆಯನ್ನು ಸಾಯಂಕಾಲ ದೇವರ ಮುಂದೆ, ತುಳಸಿಯ ಮುಂದೆ, ಬಾಗಿಲಿನ ಎರಡೂ ಬದಿಗೆ ಆಕಾಶದೀಪ ಅಂದರೆ ಆಕಾಶ ಬುಟ್ಟಿ ಹಚ್ಚಿ ನಂತರ ಮಾಡಬೇಕು. ಕೊಡ ಅಥವಾ ತಂಬಿಗೆಗೆ ಗೆಜ್ಜೆ ವಸ್ತ್ರ, ಅರಿಶಿಣ, ಕುಂಕುಮ, ಹೂವು ಏರಿಸಿ ಧೂಪದೀಪ ಸಮರ್ಪಿಸಿ ಹಾಲು ಅಥವಾ ಹಣ್ಣು ನೈವೇದ್ಯ ಮಾಡಬೇಕು. ಮರುದಿನ ಸೂರ್ಯೋದಯದೊಳಗಾಗಿ ನರಕ ಚತುರ್ದಶಿ ಆರತಿ ಮಾಡಿಸಿಕೊಂಡು ಪೂಜೆ ಮಾಡಿದ ನೀರು ಎಲ್ಲರೂ ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ಅಭ್ಯಂಗ ಸ್ನಾನ ಮಾಡಬೇಕು. ಪೂಜೆ ಮಾಡಿದ ನೀರು ಎಲ್ಲರೂ ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ಅಭ್ಯಂಗ ಸ್ನಾನ ಮಾಡಬೇಕು. ನರಕ ಚತುರ್ದಶಿಯ ದಿನ ಆರತಿ ತಟ್ಟೆಯಲ್ಲಿ ಗಂಡು ಮಕ್ಕಳು ಹಾಕಿದ ಹಣ ಮನೆಯ ಹೆಣ್ಣು ಮಕ್ಕಳಿಗೆ ಕೊಡಬೇಕು. ಮರುದಿನ ಅಮಾವಾಸ್ಯೆ ಅವರವರ ಮನೆಯಲ್ಲಿ ಪದ್ಧತಿಯ ಪ್ರಕಾರ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಬಲಿ ಪ್ರತಿಪದೆಯ ದಿನ ಗಂಡು ಮಕ್ಕಳು ಅಭ್ಯಂಗ ಸ್ನಾನ ಮಾಡುವಾಗ ಬಚ್ಚಲಲ್ಲಿಯೇ ಹೆಣ್ಣು ಮಕ್ಕಳು ಕುಂಕುಮ ಹಚ್ಚಿ ಆರತಿ ಮಾಡಬೇಕು. ಅವರು ಹಾಕಿದ ಆರತಿ ತಟ್ಟೆಯಲ್ಲಿಯ ಹಣವನ್ನು ಮನೆಯ ಸೊಸೆಯಂದರಿಗೆ ಕೊಡಬೇಕೆಂದು ನಮ್ಮ ಹಿರಿಯರು ಹೇಳ್ತಾ ಇದ್ದರು. ಮರುದಿನ ಯಮದ್ವಿತೀಯ ಅಥವಾ ಭಾವಬೀದಿಗೆ ಅಂತ ಹೇಳ್ತಾರೆ. ಆ ದಿವಸ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಮನೆಗೆ ಹೋಗಿ ಅವರಲ್ಲಿಯೇ ಊಟ ಮಾಡಿ ಅವರಿಗೆ ಉಡುಗೊರೆ ಕೊಟ್ಟು ಅವರು ಕೊಟ್ಟು ಉಡುಗೊರೆ ಸ್ವೀಕರಿಸಿ ಆರತಿ ಮಾಡಿಸಿಕೊಂಡು ಬರಬೇಕು. ಹಿಂದೆ ಈ ದ್ವಿತೀಯ ದಿವಸ ಯಮಧರ್ಮನು ಯಮನೆಯ ಮನೆಯಲ್ಲಿ ಊಟ ಮಾಡಿ ಹರ್ಷಚಿತ್ತನಾಗಿ ನರಕದಲ್ಲಿರುವವನನ್ನು ಮುಕ್ತ ಮಾಡಿದ್ದರೆಂದು ಪುರಾಣಗಳಲ್ಲಿ ಹೇಳಿದ್ದಾರೆ. ಅಕ್ಕ ತಂಗಿಯರು ಇರದಿದ್ದರೆ ಸೋದರತ್ತೆಯ ಮನೆಗಾದರೂ ಹೋಗಿ ಊಟ ಮಾಡಬೇಕೆಂದು ಹೇಳಿದ್ದಾರೆ. ಶಕ್ಯವಾದಷ್ಟು ನಮ್ಮ ಸನಾತನ ಧರ್ಮವನ್ನು ಆಚರಿಸಿ ಉಳಿಸೋಣ. ಕೃಷ್ಣಾರ್ಪಣಮಸ್ತು.